ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿರ್ಬೋದು, ಇದು ವರಲಕ್ಷ್ಮಿ ಹಬ್ಬದ ಬೆಳಗ್ಗೆ ದಿವಸ. ಸೊ ನಮ್ಮಮ್ಮ ಎಲ್ಲ ಎದ್ದು ಪೂಜೆನ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇನ್ನು ಏನಾದರೂ ಸ್ವಲ್ಪ ವರ್ಕ್ ಇದೆ ಅಲ್ವಾ ದೇವಿ ಹತ್ರ, ಅದನ್ನು ಮಾಡ್ಕೊತಿದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ಉಳಿದಿರೋ ಹೂವನ್ನೆಲ್ಲ ಕಟ್ತಿದ್ದಾರೆ. ಸೊ ಈ ಪೂಜೆ ಮಾಡಬೇಕಂತೆ ಒಂದು ಟೈಮ್ ಇರುತ್ತೆ, ಒಳ್ಳೆ ಟೈಮ್. ಆ ಟೈಮಲ್ಲೇ ಮಾಡಬೇಕು. ನೋಡಿ, ನಾವು ನೈಟ್ ಎಲ್ಲ ಅರೇಂಜ್ ಮಾಡಿರೋದು ಈ ರೀತಿ ಇದೆ. ಸೊ ನಿಮಗೆ ಪಾರ್ಟ್ 1 ಯಾರು ನೋಡಿಲ್ವೋ ಅದನ್ನು ನೋಡ್ಕೊಂಬನ್ನಿ. ವರಲಕ್ಷ್ಮಿ ಹಬ್ಬ ಪ್ರಿಪರೇಷನ್ ಅಂತ ಹೇಳ್ಬಿಟ್ಟು ಅವಾಗಲೇ ತಗೊಂಬಂದಿದ್ದು ಬೇಡ ಅಂತಿದೆ ಹೇಳಿದ್ದು. ಈಗ ಎಷ್ಟೆಷ್ಟು ಇರ್ಬೇಕು ಹೇಳಿ ಇಕ್ಬೇಕಂದ್ರೆ? ಎಷ್ಟು ಸರೋಯ್ತಾ? ಎತ್ಕೋ, ಅಲ್ಲಿ ಇನ್ನೂ ಅಲ್ಲಿ 2 ಇದಾವೆ. ಅಲ್ಲಿ ನೋಡು, ಬಾ ಹುಷಾರಾಗಿ ಬಾ. ಮತ್ತೆ ನೋಡಿ, ಇಲ್ಲಿ ಗುಚ್ಚವೆ, ಯಾವ್ದು ಬೇಕೋ ಅದು ಕಟ್ ಮಾಡ್ಕೊ. ನೋಡಿ, ಇಲ್ಲಿ ಚೆನ್ನಾಗಿ ಇರ್ದಂಗೈತೆ. ಇದು ಎಲೆ ಚೆನ್ನಾಗೈತೆ ನೋಡೋದು ಆ ಕಡೆ. ಅಷ್ಟು ಬುಡದಿಂದ ಕಟ್ ಮಾಡ್ಬೇಕಾ? ಸೂಪರ್ ಆಗೈತೆ ಬಿಡು. ನೋಡು ನೋಡು, ಆ ಕಡೆ ಐತೆ ನೋಡು. ಇಷ್ಟೇ. ಬಟ್ಟೆ ಮೇಲೆ ಹಾಕೊಂಡ್ರೆ ಕರೆ ಆಗುತ್ತೆ, ಹುಷಾರಾಗಿ ಹಾಕೊಬೇಕು. ಇಕ್ಕವಾಗೂ ಅಷ್ಟೇ, ಅಲ್ಲಿ ಹುಷಾರಾಗಿ ಇಕ್ಬೇಕು. ಸ್ಯಾರಿ ಮೇಲೆ ಎಲ್ಲ ಬಿದ್ದರೆ ಸ್ಯಾರಿ ಹೋಗುತ್ತೆ. ಇಲ್ವಾ? ಚೆನ್ನಾಗಿಲ್ಲ ಅದು. ಬೇರೆದು ನೋಡು. ಅಲ್ಲಿ ನೋಡಿದ್ರಲ್ಲ ನಾವು ಒಂದು ಚೆನ್ನಾಗಿರೋದು, ಅದೇ ಕಟ್ ಮಾಡ್ಕೊಂಡಣ್ಣ. ನೋಡಿ, ಇದು ಕಿತ್ತಾಕ್ಬಿಟ್ಟು ನಿನ್ನ ಸ್ಯಾರಿ ಹುಷಾರು. ಸಾಕ? ಹಾಲು ಸೋರ್ತಾ ಐತೆ, ಬಾಳೆ ಹಾಲು. ನಾವು ಬರ್ಬೇಕಾದ್ರೆ ಕವರ್ ಒಂದು ಎತ್ಕೊಬಿಡ್ಬೇಕಾಗಿತ್ತು. ಎಲೆ ಒಡೆದೋಗ್ದಿರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಎಲೆ ಒಡೆದೋಗ್ಬಿಟ್ಟಿದೆ, ಬಟ್ ನಮ್ಗೆ ಸೈಜ್ ಕರೆಕ್ಟಾಗಿದೆ, ಅದಕ್ಕೆ ನಾವು ತಗೊತಾ ಇದ್ದೀವಿ ಇಲ್ಲಿ. ಆಮೇಲೆ ಅದ್ರೊಳಗಡೆ ಡ್ರೈ ಲೀವ್ಸ್ ಎಲ್ಲ ಕಿತ್ತಿ ಸೈಡ್ಗೆ ಹಾಕೋದು ಅಷ್ಟೇ. ಹ್ಯಾಪಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ. ಸೊ ಇವಾಗ ನೀವು ನೋಡ್ತಿರ್ಬೋದು, ನಾನು ಆಲ್ರೆಡಿ ಪಾರ್ಟ್ 1 ಕೊಟ್ಟಿದ್ದೀನಿ ಯಾವ ರೀತಿ ಪ್ರಿಪರೇಷನ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆನೇ ನಮ್ಮಮ್ಮ ಎದ್ದು ದೇವ್ರಿಗೆಲ್ಲ ಪೂಜೆ ಮಾಡಿ, ಮತ್ತು ಪ್ಲೇಟ್ಸ್ ಎಲ್ಲ ಅರೇಂಜ್ ನಾವು ನೈಟೇ ಮಾಡಿಕ್ಕಿದ್ರಿ. ಮತ್ತು ಹೂವು ಎಲ್ಲ ಅಲಂಕಾರ ಎಲ್ಲ ಮಾಡಿದ್ದಾರೆ. ಮತ್ತು ಇವಾಗ ನಮ್ಮ ಅಜ್ಜಿ ಹೂವನ್ನ ಕಟ್ತಿದ್ದಾರೆ. ಸೊ ಆಲ್ರೆಡಿ ಎಲ್ಲ ಮಾಡಿದ್ದೀವಿ, ಪೂಜೆ ಎಲ್ಲ ಆಯಿತು. ನಾನು ಇಟ್ಕೊಂಡು ಹೇಳಿದೆ ಸ್ವಲ್ಪ ಏನದು ಖಾಲಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ಮ ಅಜ್ಜಿ ಇನ್ನೂ ಹೂವು ಇತ್ತು, ಹೂವು ಕಟ್ಟಿ ನಾನು ಇವಾಗ ಪೂಜೆ ಮಾಡಬೇಕು. ನಾನು ಪೂಜೆ ಏನೂ ಮಾಡಲಿಲ್ಲ, ನಮ್ಮಮ್ಮ ಬೆಳಗ್ಗೆನೇ ಮಾಡಿದ್ದಾರೆ. ಇನ್ನು ನಾನೇನು ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ, ಹಾಗೆ ಪೂಜೆ ಮಾಡಿ ಮತ್ತು ಹೂವು ಅಲಂಕಾರ ಎಲ್ಲ ಇನ್ನೂ ಸ್ವಲ್ಪ ಟೇಬಲ್ ಮೇಲೆ ಎಲ್ಲ ಆಗಬೇಕು. ಅದೆಲ್ಲ ಹಾಕಿ ಸಿಗೋಣ. ನೀವು ಕಮೆಂಟ್ ಮಾಡಿ ಯಾವ ರೀತಿ ನಿಮ್ಮ ಮನೆಗಳಲ್ಲಿ ವರಲಕ್ಷ್ಮಿನ ಕುಳಿಸಿದ್ರಿ, ಮತ್ತು ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಯಾವ ರೀತಿ ಇದೆ ಅಂತ. ಸೀಸರ್ ಕೊಡು. ಹೌದು, ಹೆಂಗ ಅಲ್ಲಿ ಅವ್ನ ಹೆಂಗೋ ಕೇಳ್ಬೋದು ಬೆಸಿದ್ದ ಸೀಸರ್ ಬೇಕು. ಆ್ಯಕ್ಚುಲಿ ಇಲ್ಲಿ ಟೇಬಲ್ ಹತ್ರ ತುಂಬ ಖಾಲಿ ಕಾಣಿಸ್ತಿತ್ತು, ಹೂವು ಇನ್ನೂ ಇತ್ತು. ಸೊ ಅದನ್ನು ನಮ್ಮ ಅಜ್ಜಿ ಕಟ್ಕೊಟ್ಟಿದ್ರು. ನಾನು ಗುಂಪಿನಲ್ಲಿ ಸೆಕ್ಯೂರ್ ಮಾಡಿ ಪ್ರಾಪರಾಗಿ ಅಲಂಕಾರನ ಮಾಡ್ತಿದ್ದೀನಿ ಟೇಬಲ್ ಹತ್ರ. ಸೊ ಇದು ಆ್ಯಕ್ಚುಲಿ ನೀವು ಗುಂಪಿನಿದ್ರೆ ತುಂಬ ಈಸಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಬೇಕಂತಂದರೆ. ಪಿನ್ಸಲ್ಲಿ ಏನಾಗುತ್ತೆ ಅಂತಂದರೆ ಅದು ಹ್ಯಾಂಗಿಂಗ್ ಬಿದೋಗ್ಬಿಡುತ್ತೆ. ಗುಂಪಿನಲ್ಲಾದರೆ ತುಂಬ ಚೆನ್ನಾಗಿ ಸೆಕ್ಯೂರಾಗಿ ಕುತ್ಕೊಂಡಿರುತ್ತೆ. ನೀವು ನೋಡ್ತಿರ್ಬೋದು, ನಂದು ಅಲಂಕಾರ ಎಲ್ಲ ಮಾಡಿದ್ದಾಯಿತು. ಸೊ ಇವಾಗ ನಾನು ಪೂಜೆ ಮಾಡಲಿಲ್ಲ ಅಲ್ಲ, ಅದಕ್ಕೆ ಪೂಜೆಗಂತ ಕುಂಕುಮ, ಅರಿಶಿನ ಕುಂಕುಮ ಮತ್ತು ಊದ್ಬತ್ತಿ ಎಲ್ಲ ತೊಗೊತಿದ್ದೀನಿ. ದೀಪ ಹಚ್ಚಕ್ಕೆಲ್ಲ ಎಣ್ಣೆ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಊಟನ ಮಾಡ್ತೀನಿ.
ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಈ ರೀತಿ ಅಕ್ಷತೆ ಕಾಳನ್ನ ಲಾಸ್ಟಲ್ಲಿ ದೇವಿಗೆ ಹಾಕಬೇಕಾಗತ್ತೆ. ಸೊ ನೀವು ನೋಡ್ತಿರ್ಬೋದು, ನಾನು ಕಾಲ ಹತ್ರ ಹಾಕ್ದೆ ಮತ್ತು ತಲೆ ಮೇಲೆ ಹಾಕ್ದೆ. ಆ್ಯಕ್ಚುಲಿ ನಮ್ಮಮ್ಮ ಹೇಳಿದ್ರು ತಲೆ ಮೇಲೆ ಹಾಕಬಾರ್ದು ಅಂತ. ಐ ಡೋಂಟ್ ನೋ ವೈ ಅಂತ, ಬಟ್ ನಾನು ಹಾಕಿದ್ದಾದಮೇಲೆ ನಂಗೆ ರಿಯಲೈಸ್ ಆಯಿತು ಹಾಕಬಾರ್ದು ಅಂತ. ಆಮೇಲೆ ಕುಂಕುಮನ ಇಟ್ಕೊಂಡು ದೇವಿಗೆ ನಮಸ್ಕಾರ ಮಾಡಿ ಬೇಡ್ಕೊಂಡು ಸೈಡಿಗೆ ಬಂದೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣವೇ ನೀವೇ ನೋಡಿದ್ರಲ್ಲ ವಿಡಿಯೋನಲ್ಲಿ, ದೇವ್ರಿಗೆ ಪೂಜೆ ಮಾಡಿಬಿಟ್ಟೆ ನಾನು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ ನಮ್ಮ ಮನೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಉಪ್ಮಾ ಮತ್ತು ಕೇಸರಿ ಬಾತ್ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ಗೆ. ಇನ್ನೂ ಸ್ವೀಟ್ಸ್ ಎಲ್ಲ ಮಧ್ಯಾಹ್ನ ಮಾಡೋಣ ಅಂತ ನಮ್ಮಮ್ಮ ಅಂದ್ಕೊಂಡಿದ್ರು. ಸ್ವೀಟ್ಸ್ ಎಲ್ಲ ನಾವು ಹಬ್ಬಕ್ಕೆ ಏನು ಮಾಡ್ತೀರಂತ ಈ ವಿಡಿಯೋನಲ್ಲೇ ತೋರಿಸ್ತೀನಿ, ನೀವು ನೋಡ್ಬೋದು. ಸೊ ಉಪ್ಪಿಟ್ಟು ಮಾಡಿದರು, ಚೆನ್ನಾಗಿತ್ತು, ಮತ್ತು ಕೇಸರಿ ಬಾತೂ ಚೆನ್ನಾಗಿತ್ತು. ದೇವರ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಿ ಇಡಬೇಕು. ನಾವು ದೇವರ ನೈವೇದ್ಯಕ್ಕೆ ಕೇಸರಿ ಬಾತ್ನ ಮಾಡಿ ಇಟ್ಟಿದ್ವಿ. ಇನ್ನೇನು ಟೈಮು ಒಂದು 1 o'clock 2 o'clock ಆಗ್ತಿತ್ತು. ಆಗ ನಾವು ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕಂತ ಈ ರೀತಿ ಕಪ್ಸ್ನ ತೊಗೊಂಬಂದಿದ್ವಿ ಸ್ಟೀಲ್ದು. ಅದಕ್ಕೋಸ್ಕರ ಪ್ಯಾಕಿಂಗ್ ಕವರ್ನು ಕೂಡ ತಂದಿದ್ವಿ. ಆ್ಯಕ್ಚುಲಿ ಕಪ್ಸ್ ಎಲ್ಲ ನಾವು ಸ್ಟೀಲ್ ಅಂಗಡಿನಲ್ಲಿ ಚಿಕ್ಕಪೇಟೆನಲ್ಲಿ ತೊಗೊಂಬಂದಿದ್ದು, ಮತ್ತು ಈ ಥರ ಕವರ್ಸು ಮರ್ತೋಗ್ಬಿಟ್ವಿದ್ವಿ, ಲೈಕ್ ತೊಗೊಬರೋದು ಚಿಕ್ಕಪೇಟೆನಲ್ಲಿ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಇದನ್ನು ಹೊಸೂರಲ್ಲಿ ತೊಗೊಂಬಂದಿದ್ದಾರೆ. ಇದನ್ನೆಲ್ಲ ರಿಟರ್ನ್ ಗಿಫ್ಟ್ಸ್ ಆಗಿ ನಾವು ಈ ಸರಿ ಕೊಡ್ತಿದ್ವಿ. ನನಗೆ ಪ್ಯಾಕಿಂಗ್ ಮಾಡೋಕ್ಕೆ ಅಂತ ಹೇಳಿದರು. ಸೊ ನಾನು ನೀಟಾಗಿ ಎಲ್ಲ ಅದರೊಳಗಡೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ದೆ. ಮತ್ತು ಅದರೊಳಗಡೆ ಏನಾದರೂ ಸ್ವೀಟ್ಸ್ ಕೊಡಬೇಕಂತೆ. ಸೊ ಅದಕ್ಕೆ ಇದನ್ನು ಕಡಲೆಪಪ್ಪುನ ಪೌಡರ್ ಮಾಡಿ ಶುಗರ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ಪೌಡರ್ ಸ್ವೀಟ್ನ ಮಾಡಿದರು. ಸೊ ಅದನ್ನ ಸಹ ನನ್ನ ಕೈಯಲ್ಲೇ ಕೊಟ್ಟರು. ಪೇಪರ್ಸ್ನ ತೊಗೊಂಬಂದಿದ್ರು, ಅದರೊಳಗಡೆ ಹಾಕಿ ಸ್ವೀಟ್ಸ್ನೆಲ್ಲ ಪ್ಯಾಕ್ ಮಾಡಿ ಮತ್ತು ಒಂದೊಂದರಲ್ಲಿ ತಾಂಬೂಲ ಒಳಗಡೆ ಹಾಕೋಕ್ಕೆ. ಸೊ ಇದು ನಾವು ನಮ್ಮ ಮನೆಗೆ ಬಂದವ್ರಿಗೆ ಈ ರೀತಿ ರಿಟರ್ನ್ ಗಿಫ್ಟ್ಸ್ ಕೊಟ್ಟರೆ, ಲೈಕ್ ಸ್ವೀಟು ಕೊಡ್ತಿದ್ದೀವಿ, ಪ್ರಸಾದನೂ ಕೊಡ್ತಿದ್ದೀವಿ, ಮತ್ತು ತಾಂಬೂಲನೂ ಒಟ್ಟಿಗೆ ಕೊಡ್ತಿದ್ದೀವಿ. ಸೊ ಎಲ್ಲರಿಗೂ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿನ ನಾವು ಮಾಡಿದ್ವಿ. ಮತ್ತು ನೀವು ಹಿಂದೆಗಡೆ ನೋಡ್ತಿರ್ಬೋದು, ನಮ್ಮ ಅಜ್ಜಿ ಬ್ಯಾಗ್ಸಲ್ಲಿ ಆ ತಾಂಬೂಲನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಸೊ ಈಸಿ ಇರುತ್ತಲ್ಲ. ಇವಾಗ ಕುಂಕುಮಕ್ಕೆ ಬಂದರೆ ನಾವು ಒಂದೊಂದೇ ಎತ್ತಿ ಕೊಡೋಕ್ಕಾಗಲ್ಲ. ನಾವು ಈ ರೀತಿ ಫಸ್ಟೇ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಜನನೂ ಬರ್ತಾರೆ. ಸೊ ಬಂದಾಗ ಈಸಿಯಾಗಿ ಕುಂಕುಮ ಕೊಟ್ಟು ಈ ಥರ ರಿಟರ್ನ್ ಗಿಫ್ಟ್ಸ್ನ ಅವ್ರಿಗೆ ಕೊಡ್ಬೋದು. ವಾವ್, ನೋಡಿ ನಮ್ಮಮ್ಮ ಮಾಡೋ ಒಬ್ಬಟ್ಟು ಎಷ್ಟು ಸಖತ್ತಾಗಿರುತ್ತೆ, ಸಾಫ್ಟಾಗಿ. ಸೊ ಇದು ನಾವು ಮನೆ ಮುಂದೆ ಕೊಡೋಕ್ಕೆ, ಅವರು ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ, ಸೊ ಅವ್ರು ಕೊಡೋಕ್ಕಂತ ಮಾಡ್ತಿದ್ದಾರೆ. ಇದೆಲ್ಲ ಉಂಡೆಗಳು, ಮತ್ತು ಇದು ಮೈದಾ. ತುಂಬ ಸಖತ್ತಾಗಿರುತ್ತೆ, ಡಿಲಿಷಿಯಸ್ ಆಗಿ, ಸಾಫ್ಟಾಗಿ. ನೋಡಿ ನಾನು ಇದೆಲ್ಲ ಹಾಕ್ಕೊಂಡಿದ್ದೀನಿ, ಮತ್ತು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಎಲ್ಲ ಆಗಿದೆ. ಸ್ಯಾರಿ ಜೊತೆ ನಮ್ಮ ಮಮ್ಮಿ ಬಂದು ಮಾಡಿಬಿಟ್ಟು ಹೋದರು. ಸೊ ಇವಾಗ ನಾನು ಫೇಸಿಗೆ ಮಾತ್ರ ಮೇಕಪ್ ಹಾಕ್ಕೊಳ್ಳೋಣ. ಜಸ್ಟ್ ನನ್ನ ಟ್ರೈಪೋಡಲ್ಲಿದ್ದೆ, ನನಗೆ ಒಂದು ಪ್ಲೇಸ್ ಸಿಗ್ತಾಯಿಲ್ಲ ಮೇಕಪ್ ಹಾಕ್ಕೊಳಕ್ಕೆ. ಮೇಕಪ್ ಹಾಕ್ಕೊಂಡು ನಿಮ್ಗೆ ಸಿಗ್ತೀನಿ. ಸಂಜೆ 6 ಗಂಟೆ ಆಯ್ತಲ್ವ. ಸೊ ಇನ್ನೇನು ನಾನು ಕರಿಯಕ್ಕೆ ಹೋಗಬೇಕು ಎಲ್ಲರ ಮನೆಗೂ. ಸೊ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ದೀವಿ ನಾವು. ನಾನು ಮಾಡಿದೆ, ಮತ್ತು ನಮ್ಮಮ್ಮ ಫಸ್ಟು ಆರತಿ ಎಲ್ಲ ಮಾಡಿದ್ರು. ನಾನು ಅಷ್ಟೇ ಆರತಿ ಮಾಡ್ತಿದ್ದೀನಿ. Sherpa. Thank you. You can come to my house. ಎಲ್ಲ ದೇವ್ರನ್ನು ನಾನೇ ಕುಡ್ಸಿರೋದು ಆಂಟಿ ಎಲ್ಲಾನು. ಅಲ್ಲೈತೆ ನೋಡೆ ಇದು ಬ್ಯಾಗ್. 2 ಕೈ ಕೊಡು, ಒಂದೇ ಕೈ ಕೊಡಬೇಡ. ಎಲ್ಲೋ ನಾನು ಹಿಂಗೆ ಇಸ್ಕೊಂಡ್ಬಂದೆ ನೆನ್ನೆ.
ಕರೆಕ್ಟ್ ಗ್ರೂಪ್ ಇವರೇ ಹೇಳಿದ್ದು, ಇನ್ಯಾರು ಹೇಳಿದ್ದು? ನೀವು ಈ ವಿಡಿಯೋನಲ್ಲೆಲ್ಲ ನೋಡ್ತಿರೋದು ನಾವು ಅವ್ರ ಮನೆಗೆ ಹೋಗಿದ್ರಿ, ಅವರು ನಮ್ಮ ಮನೆಗೆ ಬಂದಿದ್ರು. ಒಂದೊಂದು ರೀತಿ ಆಚಾರ ವಿಚಾರಗಳನ್ನ ನಡ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಆಂಟಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ಎಲ್ಲ ಬಾಳೆಹಣ್ಣಿಂದ ಇರ್ಬೋದು, ಮತ್ತು ಸ್ವೀಟ್ಸು, ಮಿರರು, ಬಾಚಿನಿಗೆ, ಮತ್ತು ಮೆಹಂದಿ, ಕುಂಕುಮ, ಅರ್ಶಿನ, ಇನ್ನೂ ಏನೇನೋ ನವಧಾನ್ಯಗಳು ಎಲ್ಲ ಕೊಟ್ಟಿದ್ದಾರೆ. ಈ ರೀತಿ ಲೈಕ್ ಒಂಥರ ಬಾಗ್ನ ಕೊಡೋ ಥರನೇ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ಒಬ್ಬೊಬ್ರು ಮಡಲು ತುಂಬೋದು ಅಂತ ಹೇಳ್ತಾರೆ, ಮತ್ತು ಇನ್ನೂ ಡಿಫ್ರೆಂಟಾಗಿ ನೇಮ್ಸ್ನ ಕರೀತಾರೆ, ಅಷ್ಟೊಂದು ನಂಗೆ ಗೊತ್ತಿಲ್ಲ. ಬಟ್ ಆಂಟಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು, ಮತ್ತು ಕೈಗೆಲ್ಲ ಗಂಧ ಹಚ್ಚಿದ್ರು. ಇಲ್ಲಿ ಫಸ್ಟು ನಮ್ಮ ಅಮ್ಮಗೆ ಮಾಡ್ತಿದ್ದಾರೆ, ನೆಕ್ಸ್ಟ್ ನನಗೂ ಮಾಡ್ತಾರೆ. ನಾನು ಈ ವಿಡಿಯೋನಲ್ಲೇ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಮತ್ತು ಎಲ್ಲ ತೊಗೊಂಡಿದ್ದಾದಮೇಲೆ ಅಕ್ಷತೆನ ಅವ್ರಿಗೂ ಹಾಕಬೇಕು, ಮತ್ತು ಆಂಟಿ ಬಂದು ನಮ್ಮ ಮಮ್ಮಿಗೂ ಹಾಕ್ತಾರೆ. ಬಿಕಾಸ್ ಇವರು ಒಂದೇ ಇದ್ರಾಗಿರೋದ್ರಿಂದ ಅವ್ರವ್ರು ಹಾಕ್ಕೊತಾರೆ. ಬಟ್ ನಮಗೆಲ್ಲ ನೀವು ನೋಡ್ತೀರ ವಿಡಿಯೋನಲ್ಲೇ ಆಂಟಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಈಗ ನನ್ನ ಟರ್ನು. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ಒಂಥರ ನ್ಯೂ ಆಗಿತ್ತು ಮತ್ತು ಡಿಫ್ರೆಂಟ್ ಸ್ಟೈಲ್ ಆಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಈ ವರಲಕ್ಷ್ಮಿ ಹಬ್ಬ. ಬಿಕಾಸ್ ಈ ರೀತಿ ಫಸ್ಟ್ ಟೈಮ್ ನನಗೆ ಈ ಥರ ಎಲ್ಲ ಮಾಡಿಸ್ಕೊತಾ ಇರೋದು ನಂಗೆ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ನೋಡ್ರಿ ಆಂಟಿ ಹಾಕ್ತಿದ್ದಾರೆ ಅಕ್ಷತೆ ಕಾಳು, ಮತ್ತು ಅವರು ಅಕ್ಷತೆ ಕಾಳು ಹಾಕಿದ ತಕ್ಷಣವೇ ಮತ್ತು ಇದು ನಿಮಗೆ ಗೊತ್ತಾ, ಲೈಕ್ ನಾವು ಏನಾದರೂ ತಾಂಬೂಲ ಎಲ್ಲ ಈಸ್ಕೊಬೇಕಾದ್ರೆ ಈ ಥರ ನೀವು ಸಲ್ವಾರ್ ಹಾಕೊಂಬಂದಿದ್ರೆ ವೇಲ್ ಇರುತ್ತೆ ಅಲ್ವಾ, ವೇಲಲ್ಲಿ ತೊಗೋಬೇಕು. ಆರೆಲ್ಸ್ ನೀವು ಸ್ಯಾರಿ ಉಟ್ಕೊಂಬಂದಿದ್ರೆ ದಟ್ ಸುಮ್ಮನೆ ಒಬ್ಬೊಬ್ಬರು ಹಂಗೆ ಇಡಿಸ್ಕೊಂಡ್ಬಿಡ್ತಾರೆ, ಆ ಸ್ಯಾರಿ ಸೆರ್ಗಲ್ಲೇ ಇಸ್ಕೊತಾರೆ. ನೀವು ಆ ಥರ ಮಾಡಬಾರ್ದು. ಬಿಕಾಸ್ ನೋಡಿ ನಾನು ಹಾಕ್ಕೊಂಡಿದ್ದೀನಲ್ವ, ಭುಜದ ಮೇಲೆ ಹಾಕ್ಕೊಂಡು ಈ ರೀತಿ ಈಸ್ಕೊಬೇಕಂತೆ. ಸೊ ನಂಗೆ ಇದು ಯಾರು ಹೇಳ್ಕೊಟ್ಟಿದ್ದಂತಂದರೆ, ನೀವು ವಿಡಿಯೋನಲ್ಲೇ ನೋಡ್ತಿದ್ದೀರಲ್ಲ, ಸುನೀತಾ ಆಂಟಿ ಅಂತ ಹೇಳಿಬಿಟ್ಟು ಅವರೇ ಎಲ್ಲ ಹೇಳ್ಕೊಟ್ಟಿದ್ದು ಈ ರೀತಿ ಮಾಡೋಕ್ಕೆ. ತುಂಬ ಅಂದರೆ ತುಂಬ ಇವರು ಆಚಾರ ವಿಚಾರಗಳನ್ನೆಲ್ಲ ಪಾಲಿಸ್ತಾರೆ. ಇವ್ರ ಹತ್ರ ತುಂಬ ಅಂದರೆ ತುಂಬ ನಾನು ಕಲ್ತ್ಕೊಂಡಿದ್ದೀನಿ ಕೂಡ. ನೀವು ನೋಡ್ಬೋದು ಈಗ ನಂಗೆ ಅಕ್ಷತೆ ಕಾಳು ಹಾಕ್ತಾರೆ, ಬಟ್ ನಾವು ಹಾಕ್ಬಾರ್ದು. ಬಿಕಾಸ್ ಅವ್ರು ನಮಗಿನ್ನ ದೊಡ್ಡವರಲ್ವ, ಅವ್ರು ನಮ್ಗೆ ಹಾಕ್ತಾರೆ, ನಾವು ಅವ್ರ ಹತ್ರ ಆಶೀರ್ವಾದ ತಗೋಬೇಕಾಗುತ್ತೆ. ಮತ್ತು ನೋಡಿ ಇವರು ನಮ್ಮನ್ನ ಯಾರೇ ಮನೆಗೆ ಬರಲಿ ಅರಿಶಿನ ಕುಂಕುಮಕ್ಕೆ ಇದೇ ರೀತಿ ಇವರು ಮಾಡಿದ್ರು. ಸೊ ಚಾಪೆ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಪೀಠೆ ಹಾಕ್ಬಿಟ್ಟು ಅದ್ರ ಮೇಲೆ ಅವ್ರಿಗೆ ಅರಿಶಿನ ಕುಂಕುಮನ ಕೊಟ್ಟಿದ್ದಾರೆ. ತುಂಬ ಟ್ರೆಡಿಷ್ನಲ್ಸ್ನ ಫಾಲೋ ಮಾಡ್ತಾರೆ, ನಾವು ಕಲ್ತ್ಕೊಬೇಕು. ಮತ್ತು ನಾನು ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೆ ನೆಕ್ಸ್ಟ್ ನಾವು ಇದೇ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು, ಲೈಕ್ ಪೀಠೆ ಹಾಕ್ಬಿಟ್ಟು ಅದ್ರ ಮೇಲೆ ಕುಳಿಸಿ ಅವ್ರಿಗೆ ಗಂಧ ಎಲ್ಲ ಹಚ್ಚಿ ಈ ರೀತಿ ಕೊಡಬೇಕು. ನೋಡಿ ನನಗೆ ಇದು ನಾನು ಹೇಳ್ತಿದ್ದೀನಿ, ನಂಗೆ ಕವರ್ ಬೇಡ ಬಿಡಿ, ಬಿಕಾಸ್ ನನ್ನದೇ ಬ್ಯಾಗ್ ಥರ ಇದೆ. ಸೊ ನಾನು ಸ್ಯಾರಿ ಸೆರ್ಗಲ್ಲಿ ಲಾಸ್ಟಲ್ಲಿ ಪಿನ್ ಹಾಕಿದ್ನಲ್ವ, ಅದು ಬ್ಯಾಗ್ ಥರ ನನಗೆ ಇದ್ಬಿಟ್ಟಿದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇವರು ಯೂಟ್ಯೂಬರೇ ಭವಾನಿ ರಾಜ್ ಅಂತ ಹೇಳಿಬಿಟ್ಟು. ಸೊ ಅವರು ನಮ್ಮ ಮನೆಗೆ ಬಂದಿದ್ದರು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಮ್ಮ ಬಾಂಡ್. ನಾವು ಇವಾಗ ಪರಿಚಯ ಆಯಿತು. ಸೊ ಅದಾಗಿದ್ದಾದಮೇಲೆ ನೋಡಿ ಅವರು ಕೂಡ ವಿಡಿಯೋ ಮಾಡ್ತಿದ್ದಾರೆ. ತುಂಬ ಇವರು ಕೂಡ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ಮಾಡ್ತಾರೆ. ನಿಮ್ಗೆ ಇಷ್ಟ ಆದರೆ ಹೋಗ್ಬಿಟ್ಟು ಅವ್ರ ವ್ಲಾಗ್ಸ್ನ ಸಹ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನಾನು ಹೇಳ್ಕೊಡ್ತಿದ್ದೀನಿ ನೋಡಿ, ಈ ಥರ ಸೆರ್ಗಲ್ಲಿ ಇಸ್ಕೊಬೇಕು ಅಂತ ಹೇಳಿಬಿಟ್ಟು. My mom, actually we took last year we wrapped for God. Okay. That saree. I took blouse and not ready-made blouse. ನಿತ್ಯ ಅವರ ಅಮ್ಮ எங்கம்மா ஆண்டி பன்னாள் ஆச்சு வந்து சேத்தன் போய் கூட்டிட்டு வந்தா ஆண்டி. டெய்லி கொட்டல ஆண்டி. எல்லாம் பண்ணுவாங்க நித்யம். அம்மா இன்னைக்கு அங்க அக்கா வீட்டுக்கு போகணும்னு சாயந்தரம் இந்தாங்க நித்யாக்க சண்டை பண்ணிட்டா, காலையில போன்னு. மகத்திக்கு கொடு. இல்ல ಯೂಟ್ಯೂಬ್ ಹಾಕಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತು.
ಡಿಫ್ರೆಂಟಾಗಿ ರೋಸ್ ಕೊಡ್ತಾ ಇದ್ದೀರಾ. ಎಲ್ಲ ರೋಸೇ ಬಿಕಾಸ್ ರೋಸ್ ಕೊಡ್ತಿದ್ದಾರೆ, ಮಲ್ಲಿಗೆ ಹೂವು ರೇಟ್ ಜಾಸ್ತಿ, ಅದಕ್ಕೆ ರೋಸ್ ಇಸ್ ಬೆಟರ್. ಸೊ ನೋಡಿ, ನಾನು ಬೇರೆ ಮನೆಗಳಿಗೆಲ್ಲ ಬರಬೇಕಲ್ಲ, ಸೊ ನಾನು ಅದಕ್ಕೆ ಬೈಕ್ ತೊಗೊಂಬಂದ್ಬಿಟ್ಟಿದ್ದೆ. ಯಾರು ಓಡಾಡ್ತಾರೆ ಅಷ್ಟು ದೂರ ಓಡಾಡ್ಕೊಂಡು ಹೋಗಬೇಕು. ಮತ್ತು ಲಾಸ್ಟಲ್ಲಿ ಒಂದು ಇಳಿಸ್ಬೇಕಾದ್ರೆ ಒಂದು ಆರತಿನ ಮಾಡಿಬಿಟ್ಟು ಇಳಿಸ್ಬೇಕು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಸೆಲ್ಫ್ ನೀತು ಚಾನಲ್. ಬೇರೆ ವಿಡಿಯೋನಲ್ಲಿ ಸಿಗೋಣ. ಬಾಯ್.